ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒನಕೆ ಒಬ್ಬ ಒಂದು ಫ್ಯಾನ್ಸಿ ಡ್ರೆಸ್ನ ಯಾವ ರೀತಿ ಮಕ್ಕಳಿಗೆ ಮನೆಯಲ್ಲೇ ರೆಡಿ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ಈಗ ಫ್ಯಾನ್ಸಿ ಡ್ರೆಸ್ ಎಲ್ಲ ಹೊರಗಡೆನೇ ಸಿಗುತ್ತೆ, ಬಟ್ ಅದಕ್ಕೆ ತುಂಬಾ ಚಾರ್ಜ್ ಮಾಡ್ತಾರೆ. ಸುಮ್ಮನೆ 1 ಅವರ್ 2 ಅವರ್ ಫಂಕ್ಷನ್ಗೆಲ್ಲ ಒಂದು 500 600 ತನಕ ಬಾಡಿಗೆನ ಚಾರ್ಜ್ ಮಾಡ್ತಾರೆ. ಹಾಗಾಗಿ ಮನೆಯಲ್ಲೇ ನಾವು ನಮ್ಮ ಸ್ಯಾರಿಲೇ ಮಕ್ಕಳಿಗೆ ಯಾವ ರೀತಿ ಉಡಿಸ್ಬೋದು ಅನ್ನೋದನ್ನು ತೋರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಫುಲ್ ಮೇಕಪ್ ಯಾವ ರೀತಿ ಮಾಡ್ತೀನಿ, ಹೇರ್ ಸ್ಟೈಲು ಎಲ್ಲನೂ ಸಹ. ಈಗ ಮೊದಲಿಗೆ ನಾನು ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಮುಖಕ್ಕೆ ಮಾಮೂಲಿಯಾಗಿ ನಾನು ಡರ್ಮಡಿವು ಕ್ರೀಮನ್ನೇ ಯೂಸ್ ಮಾಡ್ತೀನಿ. ಅದನ್ನೇ ಹಾಕ್ಬಿಟ್ಟು ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಡರ್ಮಡಿವು ಲೋಷನ್ನ ಹಚ್ಬಿಟ್ಟು ಆಮೇಲೆ ಕ್ರೀಮನ್ನು ಅಪ್ಲೈ ಮಾಡ್ತೀನಿ ಮಾಮೂಲಿ ನಾರ್ಮಲ್ಲಾಗಿ. ಇವತ್ತು ಸ್ವಲ್ಪ ಸ್ಪೆಷಲ್ ಆಗಲ್ವ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಅಂತ ಬೇರೆ ಯಾವುದು ಫೌಂಡೇಶನ್ ಏನು ಯೂಸ್ ಮಾಡಿಲ್ಲ. ಮಾಮೂಲಿಯಾಗಿ ಡರ್ಮಡಿವ್ ಕ್ರೀಮನ್ನು ಹಾಕ್ಬಿಟ್ಟು ನಂದು ಹಿಮಾಲಯ ಫೇರ್ನೆಸ್ ಕ್ರೀಮನ್ನು ಹಾಕಿದ್ದೀನಿ, ಸ್ವಲ್ಪ ಗ್ಲೋ ಕಾಣಲಿ ಅಂತ. ಜೊತೆಗೆ ಮಾಮೂಲಿಯಾಗಿ ಹಿಮಾಲಯ ಪೌಡ್ರನ್ನೇ ಬಳಸಿದ್ದೀನಿ. ಇಷ್ಟನ್ನು ಹಾಕಿ ಮೇಕಪ್ ಮಾಡಿ ಸಿಂಪಲ್ಲಾಗಿ ಸ್ವಲ್ಪ ಐಬ್ರೋಯಿಂದ ಪೆನ್ಸಿಲಿಂದ ಸ್ವಲ್ಪ ಶೇಪ್ ಕೊಟ್ಟು, ಮಾಮೂಲಿಯಾಗಿ ದೊಡ್ಡದಾಗಿರಬೇಕಲ್ಲ, ಚಿಕ್ಕದಾಗಿರೋದಕ್ಕಿಂತ ಒನಕೆ ಓಬವ್ವ ಈ ಥರ ಫ್ಯಾನ್ಸಿ ಡ್ರೆಸ್ಗೆಲ್ಲ ಸ್ವಲ್ಪ ದೊಡ್ಡದಾಗಿರೋ ಸ್ಟಿಕ್ಕರನ್ನು ಇಟ್ಟಿದ್ದೀನಿ. ಐಟೆಕ್ಸಲ್ಲೇ ಇಡ್ಬೋದು. ಏನಾದರೂ ಬೆವುತ್ರೆ ಮಕ್ಕಳು ಈ ಥರ ಎಲ್ಲ ಅಂದ್ಕೊಂಡಾಗ ಮುಖ ಎಲ್ಲ ರೆಡ್ ಆಗುತ್ತೆ ಅಂತ ಸ್ಟಿಕ್ಕರನ್ನು ಯೂಸ್ ಮಾಡಿದ್ದೀನಿ. ಹಾಗೆ ಕಣ್ಣಿಗೆ ಐಲೈನರಿಂದ ಸ್ವಲ್ಪ ಶೇಪ್ ಕೊಟ್ಟಿದ್ದೀನಿ ಅಷ್ಟೇ. ಬಿಟ್ಟು ಮಾಮೂಲಿಯಾಗಿ ಜುಟ್ಟನ್ನು ಹಾಕ್ತಾಯಿದ್ದೀನಿ, ತುರ್ಬನ್ನ ಹಾಕೋಣ ಅಂತ ಹೇಳ್ಬಿಟ್ಟು. ಇವ್ರದ್ದು ಮುಂದೆ ಎಲ್ಲ ಫ್ರಂಟಲ್ಲೆಲ್ಲ ಸ್ವಲ್ಪ ತುಂಡ ಇದೆ ಕೂದಲು, ಹಾಗಾಗಿ ಹಿಂದೆ ಮಾಮೂಲಿ ಎಷ್ಟು ಬರುತ್ತೋ ಅಷ್ಟನ್ನು ತೊಗೊಬಿಟ್ಟು ಒಂದು ಜುಟ್ಟನ್ನು ಹಾಕಿ ಈಗ ನಾನು ತುರ್ಬನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ತುರ್ಬ ಹಾಕಿದ್ದಾಯಿತು. ಈಗ ಮುಂದೆಗಡೆ ಎಲ್ಲ ಕೂದಲೊಳವು ಸ್ವಲ್ಪ ತುಂಡ ಇದೆಯಲ್ವಾ, ಹಾಗಾಗಿ ಸ್ವಲ್ಪ ಜೆಲ್ಲನ್ನು ಯೂಸ್ ಮಾಡಿ ಈ ರೀತಿ ಹಾಕ್ಬೋದು. ಮಕ್ಳಿಗೆ ಕೂದಲು ಹಾಳಾಗುತ್ತೆ ಅಂತ ನಾನು ಜೆಲ್ ಯೂಸ್ ಮಾಡಿಲ್ಲ. ನೀರಲ್ಲೇ ಈ ರೀತಿ ತೇವ ಮಾಡಿಬಿಟ್ಟು ಈ ರೀತಿಯಾಗಿ ಕ್ಲಿಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ತಿರುಗಿಬಿಟ್ಟು ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಹಾಗೆಯೇ ಏರ್ ಪಿನ್ ಹಾಕಿದ್ರೆ ಮತ್ತೆ ಅದು ಮುಂದೆಗಡೆ ಬರುತ್ತೆ. ಈ ರೀತಿಯಾಗಿ ಸುತ್ತಬಿಟ್ಟು ಹಾಕಿದ್ರೆ ಬರೋದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ತುಂಡ ಇದೆಯೋ ಅದೆಲ್ಲ ಆ ಕಡೆ ಎಲ್ಲ ಈ ರೀತಿಯಾಗಿ ಸುತ್ತ ಕ್ಲಿಪ್ ಹಾಕ್ಕೊಂಡು ಸೆಂಟ್ರಲ್ಲಿ ಒಂದು ರೋಸ್ ಇಟ್ಟಿದ್ದೀನಿ. ಅದು ಒರಿಜಿನಲ್ ಅಲ್ಲ, ಆರ್ಟಿಫಿಷಿಯಲ್ ರೋಸು. ಅದನ್ನು ಸೆಂಟ್ರಿಗೆ ಇಟ್ಟಿದ್ದೀನಿ. ಒರಿಜಿನಲ್ ಬೇಕಿದ್ರೆ ಚಿಕ್ಕದು ಬರುತ್ತಲ್ಲ, ಅದನ್ನು ಇಡ್ಬೋದು. ಮಕ್ಳ ಹತ್ರ ಎಲ್ಲ ಒರಿಜಿನಲ್ ಇರೋದಿಲ್ಲ, ಕಿತ್ತಾಕ್ಕೊಳ್ತಾರೆ ಮಕ್ಳ ಹತ್ರ, ಅದು ವೆಯ್ಟ್ ಬೇರೆ ಆಗುತ್ತಲ್ವ. ಹಾಗಾಗಿ ಈ ಥರ ಆರ್ಟಿಫಿಷಿಯಲ್ದಾದರೆ ಅದು ವೆಯ್ಟ್ ಇರಲ್ಲ, ವೆಯ್ಟ್ಲೆಸ್ ಇರುತ್ತೆ, ಅವ್ರಿಗೂ ಭಾರ ಅನಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ರೋಸನ್ನು ಆರ್ಟಿಫಿಷಿಯಲ್ದು ಹಾಕಿದ್ದೀನಿ. ನೋಡಿ, ಈಗ ಸ್ಯಾರಿ ಅಷ್ಟೇ, ಸ್ಯಾರಿ ಉಡಿಸ್ತಾ ಇದ್ದೀನಿ. ಮುಂಚಿತವಾಗಲೇ ನಾನು ಸ್ಯಾರಿನ ನೈಟೇನೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಈಗ ಅದು ಕಟ್ಟೋದಕ್ಕೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಬಿಟ್ಟು ಅಲ್ಲಿಗೆ ಆ ಕಡೆ ಈ ಕಡೆ ಪಿನ್ನನ್ನು ಹಾಕಿಟ್ಟಿದ್ದೆ. ಈಗ ಪಿನ್ನನ್ನು ರಿಮೂವ್ ಮಾಡಿಬಿಟ್ಟು ಟೈಟಾಗಿ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಯಾವುದೇ ರೀತಿ ದಾರ ಏನೂ ಯೂಸ್ ಮಾಡ್ತಿಲ್ಲ ಕಟ್ಟೋದಕ್ಕೆ, ಹಾಗಾಗಿ ಗಂಟನ್ನೇ ಟೈಟಾಗಿ ಹಾಕ್ಕೋಬೇಕಾಗುತ್ತೆ. ಫುಲ್ ಸ್ಯಾರಿ ಎಲ್ಲ ಅದ್ರ ಮೇಲೇ ಸಪೋರ್ಟಾಗಿರೋದು, ಹಾಗಾಗಿ ಗಂಟನ್ನು ಟೈಟಾಗಿ ಹಾಕ್ಕೊಂಡು ಈ ರೀತಿ ಒಂದು ಸೈಡಿಂದ ಬಲಗಡೆ ಲೆಫ್ಟ್ ಸೈಡ್ ಇರೋದು, ಲೆಫ್ಟ್ ಸೈಡಿಂದನೇ ಕಾಲು ಕೆಳಗಡೆ ಹಸಿನೇ ತೊಗೊಂಡು ಈ ರೀತಿಯಾಗಿ ಒಳಗಡೆಯಿಂದ ತೊಗೋಬೇಕಾಗುತ್ತೆ. ಇದನ್ನು ಅಷ್ಟೇ ನಾನು ಮುಂಚಿತವಾಗ್ಲೇ ಪಿನ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆಯೇ ಈ ರೀತಿಯಾಗಿ ಪಿನ್ ಮಾಡಿ ಇಟ್ಕೊಂಡ್ರೆ ತುಂಬಾ ಸುಲಭ, ಬೆಳಗ್ಗೆ ಬೇಗ ಆಗೋಗುತ್ತೆ. ಇಲ್ಲ ಬೆಳಗ್ಗೆ ಮಾಡ್ತೀವಿ ಅಂತಂದರೆ ತುಂಬಾ ರಿಸ್ಕ್ ಆಗುತ್ತೆ, ಸ್ಯಾರಿ ಉಡ್ಸೋದಕ್ಕೇ ತುಂಬಾ ಲೇಟಾಗಿ ಹೋಗುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ನೈಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಸ್ಯಾರಿ ಹಾಕ್ತಾಯಿದ್ದೀನಿ ಅಂತ. ಸ್ವಲ್ಪ ಹೈಟ್ ಇರೋ ಮಕ್ಕಳಿಗಾದರೆ ಚೆನ್ನಾಗಿ ಹಾಕ್ಬೋದು ಸ್ಯಾರಿ, ಬಟ್ ಚಿಕ್ಕ ಮಕ್ಕಳಿಗೆಲ್ಲ ಹಾಕೋದು ಸ್ವಲ್ಪ ರಿಸ್ಕು. ಅದು ನಮ್ಮ ಸ್ಯಾರಿ ಲೆಂತ್ ಇರ್ತಾವಲ್ವ, ಹಾಗಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ.
ಬಟ್ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಸ್ವಲ್ಪ ಲೈಟಾಗಿರೋಂಥ ವೆಯ್ಟ್ಲೆಸ್ ಇರೋಂಥ ಸ್ಯಾರಿಗಳನ್ನ ತೊಗೋಬೇಕು. ತುಂಬ ಭಾರ ಇರೋಂಥ ಸೀರೆ ಆದರೆ ಮಕ್ಕಳಿಗೆ ಹಿಂಸೆ ಅನಿಸುತ್ತೆ. ಈ ರೀತಿಯಾಗಿ ಒಳಗಡೆಯಿಂದ ತೊಗೊಂಡು ಅಲ್ಲೇ ಮಡಿಸ್ಬಿಟ್ರೆ ತುಂಬ ದಪ್ಪ ಕಾಣಿಸುತ್ತೆ ಅಂತ ಪೂರ್ತಿಯಾಗಿ ಅವಳು ಎಷ್ಟಿದ್ದಳೋ ಅಷ್ಟುದ್ದನ್ನು ಬಿಟ್ಟಿದ್ದೀನಿ ನಾನು ಒಳಗಡೆ. ನೋಡಿ ಈ ರೀತಿಯಾಗಿ ನೆರಿಗೆಗಳನ್ನೆಲ್ಲ ರೆಡಿ ಮಾಡ್ಕೋಬೇಕು. ಬಾರ್ಡ್ರ್ ಮುಂದೆ ಬರೋ ಥರ. ನಾನಿಲ್ಲಿ ಬ್ಲೌಸನ್ನು ಸಪ್ರೇಟಾಗಿ ಹೊಲಿಸಿಲ್ಲ. ಲಂಗ ಬ್ಲೌಸ್ ಬರುತ್ತಲ್ಲ ಅದರದ್ದೇ ಬ್ಲೌಸ್ ಇತ್ತು. ಪರವಾಗಿಲ್ಲ, ಮೆರೂನು ಗ್ರೀನು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಬ್ಲೌಸನ್ನು ಯೂಸ್ ಮಾಡಿದ್ದೀನಿ. ನೋಡಿ ಈಗ ಲೆಫ್ಟ್ ಆಯಿತು. ಈಗ ರೈಟ್ ಕಡೆನೂ ಅಷ್ಟೇ ಕಾಲು ಕೆಳಗಡೆ ಹಾಸಿ ಸ್ಯಾರಿನ ತೊಗೊಬಿಟ್ಟು ಈಗ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಪಿನ್ನನ್ನು ಹಾಕ್ಕೋಬೇಕಾಗುತ್ತೆ. ತುಂಬ ಸಣ್ಣದಾಗಿ ಪಿನ್ ಮಾಡಿಕೊಂಡ್ರೇ ಚೆನ್ನಾಗಿ ಕಾಣಿಸೋದು. ಅಗಲವಾಗಿ ಮಾಡಿದ್ರೆ ಅಷ್ಟು ಲುಕ್ಕಾಗಿ ಬರೋದಿಲ್ಲ. ನೋಡಿ ಈ ರೀತಿಯಾಗಿ ಪಿನ್ ಹಾಕ್ಕೊಂಡು ಅದನ್ನು ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾರಿ ಎಲ್ಲ ಉಡಿಸಿದ್ದಾದಮೇಲೆ ಈಗ ಲಾಸ್ಟಲ್ಲಿ ಸೊಂಟದ ಪಟ್ಟಿನ ಹಾಕಿ ಒಂದೆರಡು ಸರನ ಹಾಕ್ತಾಯಿದ್ದೀನಿ. ಇದಕ್ಕೆ ಕಾಸಿನ ಸರ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಕಾಸಿನ ಸರನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ತೊಳೆದಿಟ್ಟಿದ್ದೆ. ಗುರುವಾರ ಫಂಕ್ಷನ್ ಇತ್ತು, ಶುಕ್ರವಾರ ಹಬ್ಬ ಇತ್ತು. ಹಾಗಾಗಿ ಮತ್ತೆ ಇನ್ನೇನು ಎಲ್ಲ ಇದು ಮಾಡೋದು ಅಂತೇಳಿ ಮಣಿ ಸರಗಳನ್ನ ಹಾಕಿ ಕಳಿಸ್ತಾ ಇದ್ದೀನಿ. ಈ ರೀತಿಯಾಗಿ ರೆಡಿ ಮಾಡಿದೆ. ಲಾಸ್ಟಲ್ಲಿ ವಿಭೂತಿ ಇಡೋದಕ್ಕೆ ವಿಭೂತಿ ಇಟ್ಟರೆ ಅಳಿಸೋಗುತ್ತೆ ಅಂತೇಳ್ಬಿಟ್ಟು ವೈಟ್ ಕಲರ್ ಐಟೆಕ್ಸ್ ಬರುತ್ತಲ್ವ, ಅದರಲ್ಲಿ ಈ ರೀತಿಯಾಗಿ ವಿಭೂತಿ ಥರ ಇಡ್ತಾಯಿದ್ದೀನಿ. ಫೈನಲಾಗಿ ರೆಡಿ ಆದಳು. ಮೇಕಪ್ ತುಟಿಗೆ ಲಿಫ್ಟಿಕ್ಕು ಅಷ್ಟೇ. ಲಿಫ್ಟಿಕ್ಕೇನು ಜಾಸ್ತಿ ಹಚ್ಚಿರಲಿಲ್ಲ, ಸುಮ್ಮನೆ ಲಿಫ್ಟ್ ಲೈನರ್ ಮಾತ್ರ ಬಳಸಿದ್ದೆ. ಲಿಫ್ಟಿಕ್ನ ಯೂಸ್ ಮಾಡಿರಲಿಲ್ಲ, ಲೈಟಾಗಿ ಹಾಕಿದ್ದೆ ಅಷ್ಟೇ. ನೋಡಿ ಒನಕೆ ಓಬವ್ವ ರೆಡಿ ಆದಳು. ಒನಕೆನೂ ಅಷ್ಟೇ ಮನೇಲೇ ರೆಡಿ ಮಾಡಿದ್ದೆ ನಾನು, ಹೊರಗಡೆಯಿಂದ ಏನು ತರಿಸಿಲ್ಲ. ಹಾಗೆ ಎಲ್ಲ ರೆಡಿ ಆದ ನಂತರ ಒಂದೆರಡು ಫೋಟೋಸು ವೀಡಿಯೋಸು ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಡ್ಯಾನ್ಸು ಸಹ ಮಾಡಿಸಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.